50-60 ವರ್ಷದ ಇತಿಹಾಸಗಳು. ಬಹುಶಃ 1973ರಿಂದ ದೇವೇಗೌಡರು ವಿರೋಧ ಪಕ್ಷದ ನಾಯಕರಾದ ನಂತರದ ದಿನದಿಂದ ಈ ಕ್ಷಣದವರೆಗೆ ನೀವು ಯಾವುದೇ ಒಂದು ರಾಜಕೀಯದ ಪ್ರಕರಣ ತೆಗೀರಿ, ಬೆಳವಣಿಗೆಗಳು ಅದು ದೇವೇಗೌಡರ ಕುಟುಂಬದ ಸುತ್ತನೇ ಸುತ್ತದೆ. 73ನೇ ಇಸ್ವಿಯಿಂದ. ಯಾಕೆ? ಕಾರಣ, ದೇವೇಗೌಡರು ವಿರೋಧ ಪಕ್ಷದ, ಬಹುಶಃ ಅವರು ಯಾವಾಗಲೂ ಹೇಳ್ತಾರೆ, ಆ ವಿರೋಧ ಪಕ್ಷದ ನಾಯಕರಾಗಿ ದೇವರಾಜ ಅರಸು ಮುಖ್ಯಮಂತ್ರಿಗಳಿದ್ದಾಗ ಆ 5 ವರ್ಷದ ಅವಧಿಯಲ್ಲಿ ವಿರೋಧ ಪಕ್ಷದ ನಾಯಕರಾಗಿ ಅವರೇನು ಕೆಲಸ ಮಾಡಿದರು, ನನ್ನ ರಾಜಕೀಯ ಜೀವನದ ಅತ್ಯಂತ ಒಂದು ನೆಮ್ಮದಿ ತಂದಂಥ ಒಂದು ಯಶಸ್ವಿ ರಾಜಕಾರಣ ಅಂತಕ್ಕಂಥದ್ದನ್ನು ದೇವೇಗೌಡರು 100 ಬಾರಿ ಹೇಳಿದ್ದಾರೆ. ಆ ವಿರೋಧ ಪಕ್ಷದ ನಾಯಕರಾಗಿ ಕೆಲಸ ಮಾಡಿದ್ದು. ಇದು ಯಾಕೆ ಹೇಳ್ತೀನಿ ಅಂದರೆ, ಅವರು ವಿರೋಧ ಪಕ್ಷದ ನಾಯಕರಾಗಿ ಒಂದು ವಿರೋಧ ಪಕ್ಷ ಯಾವ ರೀತಿ ಕೆಲಸ ಮಾಡಬೇಕು ಅಂತಕ್ಕಂಥದ್ದನ್ನು ಬಹುಶಃ ಒಡ್ಡರ್ಸೆ ನಮ್ಮ ರಘುರಾಮ್ ಶೆಟ್ಟರು ಅಂತಲೇ ಯಾರೋ ಇದ್ರಲ್ಲ, ಮಾಧ್ಯಮದ ಸ್ನೇಹಿತರು, ಅವರು ಒಂದು ಆರ್ಟಿಕಲ್ ಮಾಡ್ತಾರೆ. ದೇವೇಗೌಡರು ದೇವರಾಜ ಅರಸು ಅವರ ಅವಧಿ ಏನಿದೆ 5 ವರ್ಷ, ಅದನ್ನು ಯೂನಿವರ್ಸಿಟಿಗಳಲ್ಲಿ ರಿಸರ್ಚ್ಗೆ ಇಡಬೇಕು. ಆ 5 ವರ್ಷದ ಆ ಒಂದು ಆಡಳಿತ ಪಕ್ಷ ವಿರೋಧ ಪಕ್ಷದ ನಡವಳಿಕೆ ಬಗ್ಗೆ ಅಂತ ಹೇಳಿ ಒಂದು ಆರ್ಟಿಕಲ್ ಮಾಡಿದ್ದಾರೆ, ನೋಡಿದ್ದೀನಿ ನಾನು. ದೇವೇಗೌಡರು ಅವರು ಯಾವುದೇ ರೀತಿಯಲ್ಲಿ ವಿರೋಧ ಪಕ್ಷದ ಕೆಲಸವನ್ನು ನಿರ್ವಹಣೆ ಮಾಡಬೇಕಾದ್ರೆ ಮಾಹಿತಿಗಳ ಆಧಾರದ ಮೇಲೆ ಚರ್ಚೆ ಮಾಡ್ಕೊಂಬರ್ತಕ್ಕಂಥದ್ದು ಅವತ್ತಿಂದಲೇ ಪ್ರಾರಂಭ ಆಯಿತು. ಈಗ ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಗಳಾದರು. ಅದೆಲ್ಲ ಯಾವ ರೀತಿ ಆಗಿದ್ದು ಅದೆಲ್ಲ ನಾನು ಚರ್ಚೆ ಮಾಡಲಿಕ್ಕೆ ಹೋಗಲ್ಲ, ಅವೆಲ್ಲ ಅಪ್ರಸ್ತುತ. ಈಗ ಅದಾದ ಮೇಲೆ ದೇವೇಗೌಡರಿಗೆ ರಾಮಕೃಷ್ಣ ಹೆಗಡೆ ಅವರಿಗೂ ಒಂದು ಭಿನ್ನಾಭಿಪ್ರಾಯಗಳು ಬಂತು. ಯಾವ ಕಾರಣಕ್ಕೆ ಬಂತು ಅದು ಒಂದು ಇತಿಹಾಸ ಇದೆ. ಆಗಲೂ ಸಹ ಅಲ್ಲ ಸರ್, ಟಾರ್ಗೆಟ್ ಪ್ಲಸ್ ತೇಜೋವಧೆ ಮಾಡುವಂಥದ್ದು ಕೂಡ ಅಂತ ಇದು ನಡ್ಕೊಂಬಂದಿದೆ. ಈಗ ಯಾಕೆ ಅವ್ರ ಬಗ್ಗೆ ಚರ್ಚೆ ಬೇಡ. ನಾನು ಹೇಳೋದು ಜಯಪ್ರಕಾಶ್ ಅವರೇ, ದೇವೇಗೌಡರ ಮೇಲೂ ಒಂದು ಆಪಾದನೆ ಮಾಡಿದ್ರು. ಅದೆಷ್ಟು 500 ಸೈಟ್ಗಳು 600 ಸೈಟ್ಗಳು ಮೈಸೂರು CITನಲ್ಲಿ ಅವ್ರ ಕುಟುಂಬ ವರ್ಗದವರಿಗೆ ದುರುಪಯೋಗ ಪಡಿಸ್ಕೊಂಡು ದೇವೇಗೌಡರು ಕೊಡಿಸಿದ್ದಾರೆ ಅಂತ ಹೇಳಿ. ಆಮೇಲೆ ನಾವೊಂದು ಥಿಯೇಟ್ರನ್ನು ಕಟ್ಟಿದ್ದೀವಿ ಹೊಳೆನರಸೀಪುರದಲ್ಲಿ. ಅದಕ್ಕೆ CITಯಿಂದ ಇಂಜಿನಿಯರ್ಗಳನ್ನ ದುರುಪಯೋಗ ಪಡಿಸ್ಕೊಂಡು ಸ್ಟೀಲು ಸಿಮೆಂಟ್ ಎಲ್ಲ ಅಲ್ಲಿಗೆ ರವಾನೆ ಮಾಡ್ಕೊಂಡಿದ್ದಾರೆ ಅಂತ ಈ ರೀತಿ ಏನೇನೋ ಮಾಡಿ, ಆಮೇಲೆ ಕೆಲವು ಲ್ಯಾಂಡ್ ಗ್ರ್ಯಾಬ್ ಮಾಡಿದ್ದೇವೆ ಅಂತ ಹೇಳಿ ಇವರೇ ಬೆಳೆಸ್ತಂಥ ಒಬ್ಬರು ಪುಟ್ಸಾಮಗೌಡ ಅಂತ ಏನಿದ್ರಲ್ಲ MLC, ಇವರೇ ಮಾಡಿದ್ರು. ಆ ವ್ಯಕ್ತಿ ಮುಖಾಂತರ ಒಂದು ರಾಮಕೃಷ್ಣ ಹೆಗಡೆ ಅವರು ಒಂದು ಆರೋಪದ ಪಟ್ಟಿ ತಗೋತಾರೆ. BB ಶಿವಪ್ಪನವರಿಂದಲೂ ಒಂದು ಆರೋಪದ ಪಟ್ಟಿ ತಗೊಂಡ್ರು. ಲೋಕಾಯುಕ್ತಗೆ ಎನ್ಕ್ವೈರಿಗೆ ಆದೇಶ ಮಾಡಿದ್ರು, COD ಎನ್ಕ್ವೈರಿಗೂ ಆದೇಶ ಮಾಡಿದ್ರು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿ ಇದ್ದಾಗ. ಇವತ್ತು ಲೋಕಾಯುಕ್ತ ಮುಂದೆ ಒಬ್ಬ ಮಂತ್ರಿ ಪ್ರಥಮ ಬಾರಿಗೆ ಹೋಗಿ ಲೋಕಾಯುಕ್ತ ಕೇಳ್ತಕ್ಕಂಥ ಎಲ್ಲ ವಿಷಯಗಳಿಗೆ ಮಾಹಿತಿಗಳನ್ನು ಇಟ್ಟು ಬಂದಂಥ ವ್ಯಕ್ತಿ ಇದ್ದರೆ ದೇವೇಗೌಡರೊಬ್ಬರೇ. ಇನ್ಯಾರೂ ಲೋಕಾಯುಕ್ತ ಮುಂದೆ ಹೋಗಲಿಲ್ಲ ಇವತ್ತು ಇತಿಹಾಸದಲ್ಲಿ. ಅಲ್ಲಿಂದಲೂ ಇದು ನಡ್ಕೊಂಬಂದಿದೆ. ಕೊನೆಗೆ ಏನಾಯಿತು, ಈಗ ಇವತ್ತು ನೋಡಿ ಮೈಸೂರು ಹಗರಣದ ಬಗ್ಗೆ ಭಾಷಣ ಮಾಡಿದ್ರು. ಕುಮಾರಸ್ವಾಮಿನೂ ಯಾವುದೋ ಸೈಟ್ ತಗೊಂಡ್ಬಿಟ್ಟಿದ್ದಾನೆ ಅಲ್ಲಿ. ಈ ಕ್ಷಣದವರೆಗೆ ನನಗೆ ಸೈಟೇ ಕೊಟ್ಟಿಲ್ಲ. 37,000 ರೂಪಾಯಿನ 84ರಲ್ಲಿ ಕಟ್ಟಿದ್ದೀನಿ. ಅವತ್ತು ಮೈಸೂರಿನಲ್ಲಿ ಡಿಸ್ಟ್ರಿಬ್ಯೂಷನ್ ಆಫೀಸ್ ಇತ್ತು ನಂದು. 37,000 ರೂಪಾಯಿನ ಒಂದು ಇಂಡಸ್ಟ್ರಿಯಲ್ ಸೈಟ್ಗೆ ದುಡ್ಡು ಕಟ್ಟಿದ್ದೀನಿ. ಈ ಕ್ಷಣದವರೆಗೆ ನನಗೆ ಸೈಟೇ ಕೊಟ್ಟಿಲ್ಲ. ಕುಮಾರಸ್ವಾಮಿನೂ ಒಂದು ಸೈಟ್ ತಗೊಂಡ್ರು 600/200 ಅದೇನೋ ಯಾವುದೋ ಒಂದು ಹೇಳ್ಕೊಂಡು ಏನೋ ಪ್ರಚಾರ ಮಾಡಿದ್ರು. ಮೈಸೂರಿನ ಒಂದು ದೊಡ್ಡ ಬೋರ್ಡ್ಗಳು ಬೇರೆ ಹಾಕ್ಸ್ಬಿಟ್ರು ಕಾಂಗ್ರೆಸ್ನವರು. ಇದು ಯಾಕೆ ಹೇಳ್ತೀನಿ ಅಂದರೆ, ನಮ್ಮ ಕುಟುಂಬದ ಬಗ್ಗೆ ನಿರಂತರವಾಗಿ ಅದು ಯಾವುದೇ ಸರ್ಕಾರಗಳಿರಲಿ ಕಾನ್ಸಂಟ್ರೇಷನ್ನು ದೇವೇಗೌಡರ ಕುಟುಂಬದ ಮೇಲೆ ಇರುತ್ತೆ. ಆ ಮೂಲಕ ಕುಮಾರಸ್ವಾಮಿ ಅವರನ್ನು ಈ ಕಾರಣಕ್ಕಾಗಿ ಅರೆಸ್ಟ್ ಮಾಡಿಸುವಂಥ ಪ್ರಯತ್ನನ ಇಲ್ಲಿ ಪ್ರಶ್ನೆ ಅಲ್ಲ, ಅದಕ್ಕೆ ಹೇಳಿದೆ ಸಾಧ್ಯ. ನಾನು ಒಂದೇ ಹೇಳ್ತೀನಿ, ನಾವು ದುರಹಂಕಾರದಲ್ಲಿ ಹೇಳ್ತೀನಿ ಅಂತ ನಾಡಿನ ಜನತೆ ಅನ್ಕೋಬೇಡಿ. ಓಕೆ, ಯಾವುದೇ ಕಾರಣಕ್ಕೂ ದುರಹಂಕಾರದಿಂದ ಹೇಳ್ತಿದ್ದೀನಿ ಅಂತ. ನಾವು ಯಾವುದೇ ಕಾರಣಕ್ಕೂ ಯಾರ ಮೇಲೂ ದ್ವೇಷಕ್ಕೆ ಹೋಗ್ತಕ್ಕಂಥ ಪ್ರಶ್ನೆ ಇಲ್ಲ. ನಾನು ಹೇಳಿದೆ, ಶಿವಕುಮಾರ್ ಅವ್ರದ್ದು ಹೇಳ್ತಾ ಇದ್ದೆ, ಅವರು ಯಾರು ಹಲವಾರು ಬಾರಿ ಹೇಳಿದ್ದಾರೆ. ಆ ಪ್ರಕರಣ ಏನಿದೆ, ಸರ್ಕಾರಕ್ಕೆ ತೆರಿಗೆ ಎಷ್ಟು ಅವಾಯ್ಡ್ ಮಾಡಿದ್ರು, ಗ್ರಾನೈಟ್ನ ವ್ಯವಹಾರ ಮಾಡ್ತಕ್ಕಂಥದ್ರಲ್ಲಿ ಮೈಸೂರು ಮಿನರಲ್ಸ್ನಲ್ಲಿ ಏನೇನಾಗಿದೆ
ಪಾಪ ಲೋಕಾಯುಕ್ತ ಅವ್ರ ಕಡೆಯಿಂದ ಬರಲಿಲ್ಲ ಅದು ಸಬ್ಜೆಕ್ಟು. ನಮ್ಮದೇನು ರಿಪೋರ್ಟ್ಗಳು ಬಂತಲ್ಲ 2000 ಇಸ್ವಿಯಿಂದ 2004 ಆ್ಯಸ್ ಎ UD ಮಿನಿಸ್ಟರ್, ಮಿನಿಸ್ಟ್ರು ಲೆಟ್ರೇಡ್ನಲ್ಲಿ ಮೈನ್ಸ್ ಜಿಯಾಲಜಿ ಮಿನಿಸ್ಟ್ರಿಗೆ ನನಗೆ ಇಂತಿಷ್ಟು ಮೈಸೂರು ಮಿನರಲ್ಸ್ನಿಂದ ಅವೆಂಥವು 7 ಕಂಪ್ನಿಗಳವೆ, ಸುವಿ ಇದು ಮಿನರಲ್ಸು, ವಿಕ್ಟ್ರಿ ಮಿನರಲ್ಸು, ಅವೆಂಥವು ಇಟ್ಕೊಂಡವ್ರೆ. ಆ 7 ಕಂಪ್ನಿಗಳಿಗೆ ಇವರ ಲೆಟ್ರೇಡ್ನಲ್ಲಿ ಮಂತ್ರಿಗಳ ಲೆಟ್ರೇಡು ನನಗೆ ಇಷ್ಟಿಷ್ಟು 50,000 ಮೆಟ್ರಿಕ್ ಟನ್ನು ಮಡ್ ಕೊಡಿ, ಮಿನರಲ್ಸ್ ಕೊಡಿ ಅಂತ ಹೇಳಿ ದೊಡ್ಡ ಇತಿಹಾಸ ಇದೆ. ಅವೆಲ್ಲ ಇನ್ನೂ ಹೊರಗೆ ಬಂದಿಲ್ಲ. ಅವೆಲ್ಲ ಅದು ಸಹ ಸಂತೋಷ್ ಹೆಗ್ಡೆ ಅವ್ರಿಗೂ ಸಿಗಲಿಲ್ಲ ಆ ರೆಕಾರ್ಡ್ಸ್. ಈ ವಿಚಾರದಲ್ಲೂ ನೀವೇನೇ ಲೆಟರ್ ಬರ್ಕೊಟ್ಟಿದ್ರಿ ಅಂತಿದೆ. SSVM ಗೆ ಕೊಡಬೇಕು ಗುತ್ತಿಗೆ ಅಂತ ಹೇಳಿ ನೀವೇ ಬರ್ಕೊಟ್ರಿ ಅಂತಿದೆ. ನಿಮ್ಮ ಕೈ ಬರಹ, ಒಂದೇ ನಿಮಿಷ ಇದೇನು ಸಾಯಿ ವೆಂಕಟೇಶ್ವರ ಇದೆಯಲ್ಲ ಅದರ ಬ್ಯಾಕ್ಗ್ರೌಂಡ್ ಹೇಳ್ತೀನಿ. ಈಗ ಅವ್ರು ಅರ್ಜಿನೇ ಹಾಕಿಲ್ಲ ಅಂತ ಹೇಳ್ತಾರೆ. ಅಲ್ಲ ರೆಕಾರ್ಡಲ್ಲಿ ಇದೆ, ನಮ್ಮ ಹುಡುಗನ ಅದಕ್ಕೆ ತಂದಿರು ಅಂತ ಹೇಳಿದಿರಲಿಲ್ಲ. ಇಲ್ಲಿ ಚೌಗಲೆ ಅಂತ ಹೇಳಿ ಒಬ್ಬರು ಮೈನಿಂಗ್ ಮಾಡ್ತಾ ಇರ್ತಾರೆ. ಅವರು 800 ಎಕರೆನಲ್ಲಿ ಲೀಸ್ನ ಮೈನಿಂಗ್ ಏನು ತೊಗೊಂಡಿರ್ತಾರೆ. 2006ರಲ್ಲಿ ಸರೆಂಡರ್ ಮಾಡ್ತಾರೆ. ಚೌಗಲೆ ಕಂಪ್ನಿ ಸರೆಂಡರ್ ಮಾಡಿ 350 ಎಕರೆಗೆ ಮಾತ್ರ ಅರ್ಜಿ ಹಾಕೋತಾರೆ. ಇದು ಇರ್ತಕ್ಕಂಥದ್ದು. 2006 ಬಹುಶಃ ಮೇ ಏಪ್ರಿಲ್ನಲ್ಲಿ ಇರಬೇಕು. ಸುಮಾರು ಕೆಲವು ಕಂಪ್ನಿಗಳು ಅರ್ಜಿ ಹಾಕೊಂಡಿದ್ದಾರೆ. ಅದೇ ರೀತಿಯಲ್ಲಿ ಈ ಸಾಯಿ ವೆಂಕಟೇಶ್ವರದವರು ಅರ್ಜಿ ಹಾಕೊಂಡವ್ರೆ. ಆದರೆ ಸಾಯಿ ವೆಂಕಟೇಶ್ವರದವ್ರದ್ದು ಏನಿದೆ ಅರ್ಜಿ, ಅದರಲ್ಲಿ ಕೆಲವು ಫೇಕ್ ಡಾಕ್ಯುಮೆಂಟ್ಗಳು ಆಮೇಲೆ ಪ್ರೂವ್ ಆಗಿದೆ ನಂತರ. ಅಂದರೆ 2009-10ರಲ್ಲಿ ಕೋರ್ಟ್ಗಳನ್ನು ಯಾಮಾರಿಸಿದ್ದಾರೆ. ಹೈಕೋರ್ಟ್ನಲ್ಲಿ CJ ಮುಂದೆನೇ ಸುಳ್ಳು ದಾಖಲೆಗಳು ಕೊಟ್ಟು ಅವರಿಂದಲೂ ಆದೇಶಗಳು ತಗೊಂಡಿದ್ದಾರೆ. ಅದೆಲ್ಲ ಇದೆ ಅಲ್ಲಿ ಡಾಕ್ಯುಮೆಂಟ್. ಅವರೇ ಹೇಳ್ತಾರೆ 4 ತಿಂಗಳಲ್ಲಿ ಆ ಕಂಪನಿಗೆ ಇವತ್ತು ಮೈನಿಂಗ್ ಕೊಡಬೇಕು ಅಂತೇಳಿ ಆದೇಶಗಳಿದೆ. 2 ಆದೇಶ ಇದೆ. 2 CJಗಳು ಕೊಡ್ತಾರೆ. ಆಮೇಲೆ 2022 ರೀಸೆಂಟಾಗಿ ಅದು 2009 ಸರ್ಕಾರ ಆ ಒಂದು CJ ಅವರು ಕೊಟ್ಟಿರ್ತಕ್ಕಂಥ ಆದೇಶದ ಮೇರೆಗೆ ರಿವ್ಯೂ ಪಿಟಿಷನ್ ಹಾಕಿರ್ತಾರೆ. ಅದು 2022 ಜಡ್ಜ್ಮೆಂಟ್ ಬಂದಿದೆ. ಅದು ಫೇಕ್ ಡಾಕ್ಯುಮೆಂಟ್ ಇದೆ, ರದ್ದು ಮಾಡಬೇಕು. ಆಮೇಲೆ ಸರ್ಕಾರ ರಿವ್ಯೂ ಪಿಟಿಷನಲ್ಲಿ ಹೇಳ್ತಾರೆ 2009ರಲ್ಲಿ ನಾವು ಇನ್ನೂ ಪೊಸೆಷನ್ ಕೊಟ್ಟಿಲ್ಲ, ಒಂದು ಮೈನಿಂಗ್ನ ಸಾಯಿ ವೆಂಕಟೇಶ್ವರಗೆ ನಾವು ಸರ್ಕಾರದಿಂದ ಅಲಾಟ್ಮೆಂಟೇ ಮಾಡಿಲ್ಲ ಅಂತೇಳಿ ಹೈಕೋರ್ಟ್ ಮುಂದೆ ಹಾಕೊಂಡಿದ್ದಾರೆ ಅರ್ಜಿ 2009ರಲ್ಲಿ. ಕುಮಾರಸ್ವಾಮಿ ಏನೋ ಕೊಟ್ಟೆ ಆಗೋಯ್ತು 220 ಎಕರೆ ಅಂತ ಹೇಳ್ತಿದ್ದಾರೆ.